ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಮೈಂಡ್ಫುಲ್ ಮೂಮೆಂಟ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಇನ್ಕಮ್ ಟ್ಯಾಕ್ಸ್ 2 ಅನ್ನೋ ಸಬ್ಜೆಕ್ಟ್ದು ಅಂದರೆ 6 ಅವ್ರದ್ದು ಲಾಸ್ಟ್ ಮಿನಿಟ್ ರಿವಿಷನ್ ಅಂದರೆ ಏನೋ ತಿಂಗಳೆಲ್ಲ ಓದ್ದಿರ ಇರೋರು 10 ಡೇಸ್ ಬಿಫೋರ್ ಓದ್ತಿರಲ್ಲ, ಅದೇ ಲಾಸ್ಟ್ ಮಿನಿಟ್ ರಿವಿಷನ್ನು. ಆ್ಯಂಡ್ ಲಾಸ್ಟ್ ಮಿನಿಟ್ ರಿವಿಷನ್ನ ಒಂದ್ಕಿತ ಫಸ್ಟ್ ಆಲ್ರೆಡಿ ಒಂದು ಸಬ್ಜೆಕ್ಟ್ ಮಾಡಿದ್ದೀನಿ. ಯಾವುದು ಅಂದರೆ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನೋ ಸಬ್ಜೆಕ್ಟ್ದು. ಅದು ನೀವು ಇನ್ನೂ ಚೆಕ್ಔಟ್ ಮಾಡಿಲ್ಲ ಅಂದರೆ ಅದು ವೀಡಿಯೋ ಒಂದ್ಕಿತ ಚೆಕ್ಔಟ್ ಮಾಡಿ ನೋಡಿ. ಆ್ಯಂಡ್ ಅದು ಫಸ್ಟ್ ಇರೋದ್ರಿಂದ ನಾನು ಅದು ಫಸ್ಟೇ ಅಪ್ಲೋಡ್ ಮಾಡಿರ್ತೀನಿ. ಆ್ಯಂಡ್ ಇದು ಸೆಕೆಂಡ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇದು ಸೆಕೆಂಡ್ ಅದು ಆಗಿದ್ದಾದಮೇಲೆ ಇದನ್ನು ಅಪ್ಲೋಡ್ ಮಾಡ್ತಿರೋದು. ಆಲ್ರೆಡಿ ಅದರಲ್ಲಿ ಕ್ವಶನ್ ಪೇಪರ್ ಪ್ಯಾಟ್ರನ್ ಹೇಳಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಹೇಳಿಸ್ಬೇಡ ಅಂತ ನಾನು ಡೈರೆಕ್ಟ್ ಚಾಪ್ಟರ್ ವೈಸ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫಸ್ಟ್ ಚಾಪ್ಟರ್ ನೋಡೋಂಗಿದ್ರೆ ಪ್ರಾಫಿಟ್ ಆ್ಯಂಡ್ ಗೇನ್ಸ್ ಆಫ್ ಬಿಸ್ನೆಸ್ ಅಂತ. ಅದರಲ್ಲಿ ಓಕೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದೀರಾ, ಹಂಗೆ ವೀಡಿಯೋಸ್ ನೋಡ್ತಿದ್ರೆ, ಆ್ಯಂಡ್ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೀರಾ, ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಒಂದು ಲೈಕಿಂದ ನನ್ನ ವೀಡಿಯೋ ಬೇರೆಯವ್ರು ಕೂಡ ಸಜೆಸ್ಟ್ ಆಗುತ್ತೆ. ಸೊ ಪ್ಲೀಸ್ ಲೈಕ್ ಇಟ್. ಆ್ಯಂಡ್ ಇನ್ನೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಒಂದ್ಕಿತ ಚೆಕ್ಔಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನಿಮ್ಗೆ ಏನಾದರೂ ಈ ಸಬ್ಜೆಕ್ಟ್ ನೋಟ್ಸ್ ಬೇಕು ಅನ್ನೋ ನನ್ನ ಹತ್ರ ಅವೈಲಬಲ್ ಇದೆ. ಫಸ್ಟು ನೋಡಿಬಿಡಿ, ಅದ್ರ ಬಗ್ಗೆ ಆಮೇಲೆ ಹೇಳೋಣ. ಓಕೆ, ಫಸ್ಟ್ ಚಾಪ್ಟರಲ್ಲಿ 2 ಮಾರ್ಕ್ಸ್ ಯಾವ್ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನೋಡಿಬಿಡೋಣ. ಮೀನಿಂಗ್ ಆಫ್ ಬಿಸ್ನೆಸ್ ಮೀನಿಂಗ್ ಅಂದರೆ ಏನು ಅಂತ. ಏನಪ್ಪ ಬಿಸ್ನೆಸ್ ಮೀನಿಂಗ್ ಗೊತ್ತಿಲ್ಲ ಅಂತ ನೋಡಬೇಡಿ, ಬಟ್ ಇದನ್ನು 2018 ಕ್ವಶನ್ ಪೇಪರಲ್ಲಿ ಏನೋ ಕೇಳಿದ್ದಾರೆ. ಆ್ಯಂಡ್ ವಾಟ್ ಡೂ ಯು ಮೀನ್ ಬೈ ಪ್ರೊಫೆಷ್ನಲ್ ಆ್ಯಂಡ್ ಒಕೇಶ್ನಲ್, ಅಂದರೆ ಪ್ರೊಫೆಷ್ನಲ್ ಅಂದ್ರೇನು, ಒಕೇಶ್ನಲ್ ಅಂದ್ರೇನು ಅಂತ ಕೇಳ್ತಾರೆ. ಆ್ಯಂಡ್ ಡಿಫ್ರೆನ್ಸಸ್ ಕೂಡ ಒಂದೊಂದ್ಕಿತ ಕೇಳ್ತಾರೆ, ಅದನ್ನು ಕೂಡ ನೋಡ್ಕೊಳ್ಳಿ. ಮತ್ತು ಲಿಸ್ಟ್ ಔಟ್ ದ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಅಡ್ಮಿಸಬಲ್ ಇನ್ಕಮ್, ಅಂದರೆ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಯಾವ್ಯಾವು, ಅಡ್ಮಿಸಬಲ್ ಇನ್ಕಮ್ ಯಾವುದು ಅಂತ. ಮತ್ತು ಅಡ್ಮಿಸಬಲ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್. ಅಡ್ಮಿಸಬಲ್ ಅಂದರೆ ನಾನ್ ಬಿಸ್ನೆಸ್ಸು, ಅಡ್ಮಿಸಬಲ್ ಅಂದರೆ ಬಿಸ್ನೆಸ್, ಯಾವ್ಯಾವೆಲ್ಲ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಆಗಿರುತ್ತೆ ಅಂತ. ಅದೊಂದು 4 ಓದ್ಕೊಂಡು ಹೋಗೋದ್ರಿಂದ ನಿಮ್ಗೆ ಏನಾರ ಕೇಳಿದ್ರೆ ಆನ್ಸರ್ ಮಾಡ್ಬೋದು. ಇದಾಗಿರುತ್ತೆ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಫಸ್ಟ್ ಚಾಪ್ಟರ್ದು. ಆ್ಯಂಡ್ 4 ಮಾರ್ಕ್ಸ್ಗೆ ಯಾವ್ದು ಕೇಳ್ಬೋದು, 4 ಮಾರ್ಕ್ಸ್ಗೆ ಈ ಚಾಪ್ಟರಿಂದ ಕೇಳ್ತಾರೆ. ಅದ್ರಾಗ ಸಮ್ಸ್ ಏನು ಕೇಳಲ್ಲ, ಜಸ್ಟ್ ಇದರಲ್ಲಿ ನಾವು ಹೇಳಿದ್ರಲ್ಲ ಅಡ್ಮಿಸಬಲ್ ಇನ್ಕಮ್ ಎಕ್ಸ್ಪೆನ್ಸ್, ಅದನ್ನು ನೀವು ಓದ್ಕೊಳೋದ್ರಿಂದ ಇಲ್ಲಿ ಡಿಫ್ರೆನ್ಸ್ ಮಾಡೋಕ್ಕೆ ಈಸಿ ಆಗಿರುತ್ತೆ. ಒಂದಷ್ಟು ಲಿಸ್ಟ್ ಕೊಟ್ಬಿಟ್ಟು ಅದು ಬಿಸ್ನೆಸ್ ರಿಲೇಟೆಡ ಇಲ್ಲ ನಾನ್ ಬಿಸ್ನೆಸ್ಸಾ ಅಂತ ಕೇಳ್ತಾರೆ. ಅಂದರೆ ಅಡ್ಮಿಸಬಲ್ಲ ಇಲ್ಲ ಅಡ್ಮಿಸಬಲ್ಲ ಅಂತ ಕೇಳ್ತಾರೆ. ಅದನ್ನು ನೀವು ಜಸ್ಟ್ ಡಿಫ್ರೆನ್ಸ್ ಮಾಡಿ ಬರೀಬೇಕು. ಅದಕ್ಕೆ 4 ಮಾರ್ಕ್ಸ್ ಇರುತ್ತೆ. 4 ಕೇಳಿರ್ತಾರೆ, 4 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ 10 ಮಾರ್ಕ್ಸು ನಿಮಗೆ ಈ ಚಾಪ್ಟರಿಂದ 10 ಮಾರ್ಕ್ಸ್ ಕ್ವಶನ್ಸ್ನ ನಿಮಗೆ ಕೇಳ್ತಾರೆ. ಆ್ಯಂಡ್ ಇದರಲ್ಲಿ ಆಲ್ಮೋಸ್ಟ್ ನಿಮಗೆ 2 ಮಾರ್ಕ್ಸ್ ಇಲ್ಲಿ, 4 ಮಾರ್ಕ್ಸ್ ಇಲ್ಲಿ, 10 ಮಾರ್ಕ್ಸ್, ಆಲ್ಮೋಸ್ಟ್ ಎಷ್ಟು ಇಲ್ಲಿ 26 ಮಾರ್ಕ್ಸ್ ನಿಮಗೆ ಈ ಚಾಪ್ಟರಿಂದ, ಫಸ್ಟ್ ಚಾಪ್ಟರಿಂದ ನಿಮಗೆ ಬರುತ್ತೆ. 26 ಮಾರ್ಕ್ಸ್ ಬರುತ್ತೆ. ಸೊ ಫಸ್ಟ್ ಚಾಪ್ಟರ್ನ ಚೆನ್ನಾಗಿ ಓದ್ಕೊಳ್ಳಿ. ಆ್ಯಂಡ್ ನಾನು ಇದದ್ದು ಸಮ್ಸ್ ಬಂದು ನಾನು ಆನ್ಲೈನ್ ಕ್ಲಾಸಸ್, ಅಂದರೆ ಫಸ್ಟು ವೀಡಿಯೋದಲ್ಲೇ ಹೇಳ್ದಂಗೆ ನಾನು ಆನ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಿದ್ದೀನಿ. ಇಂಟ್ರೆಸ್ಟ್ ಇದ್ದವ್ರು ಬಂದು ಜಾಯ್ನ್ ಆಗ್ಬೋದು. ಅದರಲ್ಲಿ ನಾನು ಇದು ಪ್ರತಿಯೊಂದು ಸಮ್ಸ್ ಕೂಡ ಮಾಡಿಸ್ತೀನಿ. ಆ್ಯಂಡ್ ಇದ್ರದ್ದು ಕೂಡ ಡಿಫ್ರೆನ್ಸಿಯೇಟ್ ಹೆಂಗೆ ಮಾಡಬೇಕು, ಯಾವ ಟೆಕ್ನಿಕ್ ಅನ್ನೋದು ಸಹ ಹೇಳ್ತೀನಿ. ಆ್ಯಂಡ್ ಯಾವ್ಯಾವ್ದನ್ನೆಲ್ಲ ತೊಗೋಬೇಕು, ಯಾವ್ಯಾವ್ದು ತೊಗೋಕೂಡ್ದು, ಯಾವ್ದು ಬಿಸ್ನೆಸ್, ಅದು ಕೂಡ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಈ ವಿಡಿಯೋದಲ್ಲಿ ಜಸ್ಟ್ ನಾನು ಇದ್ರದ್ದು ಫಾರ್ಮೆಟ್ಸ್ ಜಸ್ಟ್ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ಒಂದು ಬಂದುಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸೇಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್, ಅಂದರೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಹೆಂಗೆ ಇದು ಮಾಡುತ್ತೆ ಅನ್ನೋದಕ್ಕೆ ಇದು ಏನು ಫಾರ್ಮೇಟ್ನ ನೋಡ್ತಾ ಹೋಗೋಣ. ಫಸ್ಟು ಬಿಸ್ನೆಸ್ದು, ಆಮೇಲೆ ಲಾಯರ್, ಅಡ್ವೊಕೇಟ್ದು, ಆಮೇಲೆ ಚಾರ್ಟೆಡ್ ಅಕೌಂಟೆಂಟು, ಆಮೇಲೆ ಡಾಕ್ಟರ್. ಫಸ್ಟು ಬಿಸ್ನೆಸ್ನ ನೋಡ್ತಾ ಹೋಗೋಣ. ಬಿಸ್ನೆಸ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫಸ್ಟು ನೆಟ್ ಪ್ರಾಫಿಟ್ ಆ್ಯಸ್ ಪರ್ P&L ಅಕೌಂಟ್ ತಗೋಬೇಕು. ನೆಕ್ಸ್ಟ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್, ಯಾವ್ಯಾವೆಲ್ಲ ಅಡ್ಮಿಸಬಲ್ ಎಕ್ಸ್ಪೆನ್ಸ್ ಡೆಬಿಟೆಡ್ ಆಗಿರುತ್ತಲ್ವ ಅದನ್ನು ತಗೊತಾ ಹೋಗಬೇಕು. ಅದು ಮಾಡಿದಾದ್ಮೇಲೆ ಅಡ್ಮಿಸಬಲ್ ಇನ್ಕಮ್ನು ಯಾವುದು ಕ್ರೆಡಿಟ್ ಆಗಿರಲ್ಲ, ಅದು ಅಡ್ಜಸ್ಟ್ಮೆಂಟಲ್ಲಿ ಇರುತ್ತೆ, ಅದನ್ನು ನೀವು ತಗೊತಾ ಹೋಗಬೇಕು. ಮತ್ತು ಆಪರೇಟಿಂಗ್ ಕಾಸ್ಟ್ ಏನಾದ್ರು ಜಾಸ್ತಿ ಆಗಿದ್ರೆ ಇಲ್ಲಿ ತಗೋಬೇಕು, ಕಡಿಮೆ ಆಗಿದ್ರೆ ಇಲ್ಲಿ ಓಪನಿಂಗ್ ಸ್ಟಾಕ್ನ ಜಾಸ್ತಿ ಆಗಿದ್ರೆ ಇಲ್ಲಿ ತಗೋಬೇಕು, ಕಡಿಮೆ ಆಗಿದ್ರೆ ಇಲ್ಲಿ ತಗೋಬೇಕು. ಅದೇ ರೀತಿ ಕ್ಲೋಸಿಂಗ್ ಸ್ಟಾಕ್ ಕಡಿಮೆ ಆಗಿದ್ರೆ ಇಲ್ಲಿ ತಗೋಬೇಕು, ಜಾಸ್ತಿ ಆಗಿದ್ರೆ ಇಲ್ಲಿ ತಗೋಬೇಕು. ಇದು ಉಲ್ಟಾ ಆಗಿರುತ್ತೆ. ನೆಕ್ಸ್ಟು ಅಂದರೆ ಅಲ್ಲೆಲ್ಲ ಅಡ್ಮಿಸಬಲ್ ನಾನ್ ಬಿಸ್ನೆಸ್. ಇಲ್ಲಿ ಫಸ್ಟ್ ಬಂದುಬಿಟ್ಟು ಇಲ್ಲಿ ಬಿಸ್ನೆಸ್ ಅನ್ನೋದಿದೆ. ಎಕ್ಸ್ಪೆನ್ಸಸ್ಸು ಅಂದರೆ ಅಡ್ಜಸ್ಟ್ಮೆಂಟಲ್ಲಿರೋದು, ಇದು ಬಂದು P&L ಅಕೌಂಟಲ್ಲಿರೋದು. ಅಡ್ಮಿಸಬಲ್ ಇನ್ಕಮ್, ಅಲ್ಲಿ ಎಕ್ಸ್ಪೆನ್ಸಸ್ಸು, ಇಲ್ಲಿ ಇನ್ಕಮ್ಮು. ಫಸ್ಟ್ ಒಂದು ಬಂದು ಇಲ್ಲಿ ಇನ್ಕಮ್ಮು, ಇಲ್ಲಿ ಎಕ್ಸ್ಪೆನ್ಸಸ್. ಇದಾಗಿರುತ್ತೆ ಫಾರ್ಮೆಟು. ಯಾವುದು ಅಂದರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫಾರ್ಮೆಟ್ ಇದಾಗಿರುತ್ತೆ. ಸಮ್ಸ್ ಬಂದು ನಾನು ಆನ್ಲೈನ್ ಕ್ಲಾಸಸ್ಸಲ್ಲಿ ಮಾಡಿಸ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್, ವಾಟ್ಸಪ್ ನಂಬರ್ ಇರುತ್ತೆ. ಇಂಟ್ರೆಸ್ಟ್ ಇದ್ದವ್ರು ಬಂದು ಮೆಸೇಜ್ ಮಾಡಿ, ನಾನು ಅದ್ರಿಗೆ ಡೀಟೇಲ್ ಎಕ್ಸ್ಪ್ಲನೇಷನು ಏನು ಅಂತ ಆನ್ಲೈನ್ ಕ್ಲಾಸ್ ಬಗ್ಗೆ. ಓಕೆ, ನೆಕ್ಸ್ಟ್ ನೋಡೋಣ ಬನ್ನಿ. ಡಾಕ್ಟರ್ ಆ್ಯಂಡ್ ಅಡ್ವೊಕೇಟ್ದು.
ನೆಕ್ಸ್ಟು ಲಾಯರ್ ಆ್ಯಂಡ್ ಅಡ್ವೊಕೇಟ್ ಏನಾರ ಕ್ಯಾಲ್ಕುಲೇಟ್ ಮಾಡಕ್ಕೆ ಕೊಟ್ಟರೆ ಇನ್ಕಮ್ ಫ್ರಮ್ ಲಾಯರ್ ಆರ್ ಅಡ್ವೊಕೇಟು ಇದು ಫಾರ್ಮೆಟ್ ಆಗಿರುತ್ತೆ. ಅದಕ್ಕೆ ಪ್ರೊಫೆಷ್ನಲ್ ರೆಸಿಪ್ಟ್ಸ್ ಅಂದರೆ ಏನೇನೆಲ್ಲ ಇನ್ಕಮ್ ಅವರು ಏನರಿಂದೆಲ್ಲ ಗೇನ್ ಮಾಡಿದ್ರು ಲಾಯರು ಅನ್ನೋದು ಅದನ್ನು ಟೋಟಲ್ ಮಾಡಿ, ಮತ್ತು ಎಕ್ಸ್ಪೆನ್ಸಸ್ ಲಾಯರ್ ಆಗಿರೋರ್ಗೆ ಅವ್ರು ಏನೇನೆಲ್ಲ ಎಕ್ಸ್ಪೆನ್ಸಸ್ನ ಸ್ಪೆಂಡ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಲೆಸ್ ಮಾಡಿಕೊಂಡು ಅದನ್ನು ಅಂದರೆ ಟೋಟಲ್ ಅಂದರೆ ಏನೇ ಗೇನ್ ಮಾಡಿದ್ರು ಆ್ಯಂಡ್ ಏನೇನೆಲ್ಲ ಎಕ್ಸ್ಪೆನ್ಸಸ್ ಮಾಡಿದ್ರು ಅನ್ನೋದನ್ನ ಮೈನಸ್ ಮಾಡಿದ್ರೆ ನಿಮಗೆ ಟೋಟಲ್ ಇನ್ಕಮ್ ಫ್ರಮ್ ಪ್ರೊಫೆಷ್ನಲ್ ಅಂದರೆ ಅಡ್ವೊಕೇಟ್ ಲಾಯರ್ದು ಬರುತ್ತೆ. ಅದನ್ನು ಇದು ಬಂದು ಫಾರ್ಮೆಟ್ ಆಗಿರುತ್ತೆ ಏನದು ಅಂದರೆ ಲಾಯರ್ ಆ್ಯಂಡ್ ಅಡ್ವೊಕೇಟ್ದು. ನೆಕ್ಸ್ಟ್ ಡಾಕ್ಟರ್ದು ನೋಡೋಣ ಬನ್ನಿ. ಆ್ಯಂಡ್ ಡಾಕ್ಟರ್ ಫಾರ್ಮೆಟ್ ಕೂಡ ಸೇಮೇ ಆಗಿರುತ್ತೆ. ಪ್ರೊಫೆಷ್ನಲ್ ರೆಸಿಪ್ಟ್ ಅಂದರೆ ಅವ್ರು ಏನೇನೆಲ್ಲ ಗೇನ್ ಮಾಡಿದ್ರು ಆ್ಯಂಡ್ ಅವ್ರು ಏನೇನಿಗೆಲ್ಲ ಸ್ಪೆಂಡ್ ಮಾಡಿದ್ರು ಅನ್ನೋದನ್ನು ಮೈನಸ್ ಮಾಡಬೇಕಾಗಿರುತ್ತೆ. ಅದನ್ನು ಮಾಡಿದ್ರೆ ನಿಮಗೆ ಟೋಟಲ್ ಬರುತ್ತೆ. ಫಸ್ಟು ನೋಡ್ತಾ ಹೋಗಿ ಏನೇನೆಲ್ಲ ಐಟಮ್ಸ್ ಬೇಕು ಅನ್ನೋದನ್ನು, ಆ್ಯಂಡ್ ಏನಕ್ಕೆಲ್ಲ ಎಕ್ಸ್ಪೆನ್ಸಸ್ ಅವ್ರು ಸ್ಪೆಂಡ್ ಮಾಡಿದ್ರು ಅನ್ನೋದು. ಅಷ್ಟ್ಮಾತ್ ಅವ್ರು ಏನಾರ ಎಕ್ಸ್ಟ್ರಾ ಬೇರೆದೇನಾರು ಕೊಟ್ಟಿದ್ರೆ ನೀವು ತಗೋಕೂಡ್ದು ಕ್ವಶನ್ ಇದು ಆನ್ಸರ್ ಮಾಡೋವಾಗ ಕ್ವಶನಲ್ಲಿ. ಆ್ಯಂಡ್ ಇಲ್ಲಿಗೆ ಇಷ್ಟು ಎಕ್ಸ್ಪೆನ್ಸಸ್ ಆಗಿರುತ್ತೆ ಯಾರ್ದು ಡಾಕ್ಟರ್ದು. ಅದನ್ನು ಮತ್ತು ರೆಸಿಪ್ಟ್ನ ಮತ್ತು ಎಕ್ಸ್ಪೆನ್ಸಸ್ನ ಮೈನಸ್ ಮಾಡಿದ್ರೆ ನಿಮಗೆ ಇನ್ಕಮ್ ಫ್ರಮ್ ಪ್ರೊಫೆಷನಲ್ ಬರುತ್ತೆ ಡಾಕ್ಟರ್ದು. ನೆಕ್ಸ್ಟು ಬಂದು ಚಾರ್ಟೆಡ್ ಅಕೌಂಟೆಂಟ್ ನೋಡೋಣ. ನೆಕ್ಸ್ಟು ಬಂದು CA ಚಾರ್ಟೆಡ್ ಅಕೌಂಟೆಂಟ್ ನೋಡೋದಾದರೆ ಆಲ್ಮೋಸ್ಟ್ ನಿಮಗೆ ಡಾಕ್ಟರು ಲಾಯರು ಮತ್ತು ಚಾರ್ಟೆಡ್ ಅಕೌಂಟೆಂಟ್ ಫಾರ್ಮೆಟ್ ಸೇಮೇ ಆಗಿರುತ್ತೆ. ಬಟ್ ಐಟಮ್ಸ್ ಅಂದರೆ ಅವ್ರದ್ದು ರೆಸಿಪ್ಟು ಮತ್ತು ಎಕ್ಸ್ಪೆನ್ಸಸ್ ಸ್ವಲ್ಪ ಡಿಫ್ರೆನ್ಸ್ ಆಗಿರುತ್ತೆ. ಬಿಸ್ನೆಸ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಬಿಸ್ನೆಸ್ ಕಂಪಲ್ಸರಿ ನಿಮಗೆ ಒಂದು ಕ್ವಶನ್ ಕೇಳ್ತಾರೆ. ಈ ಡಾಕ್ಟರು ಲಾಯರು ಮತ್ತು ಚಾರ್ಟೆಡ್ ಅಕೌಂಟಲ್ಲಿ ಅದರಲ್ಲಿ ಯಾವುದಾನ ಒಂದು ಕೇಳ್ತಾರೆ. ಎಕ್ಸ್ಪೆನ್ಸಸ್ ಓಕೆ, ಇದು ಮೈನಸ್ ಮಾಡಿರೋದು ಬಂದಿರೋದು ರೆಸಿಪ್ಟು ಮತ್ತು ಎಕ್ಸ್ಪೆನ್ಸಸ್ಸು ಚಾರ್ಟೆಡ್ ಅಕೌಂಟೆಂಟ್ದು. ಓಕೆ, ಆ್ಯಂಡ್ ಫಾರ್ಮೆಟ್ ನಾಲ್ಕದು ನಾವು ನೋಡ್ಕೊಬಂದ್ರಿ. 10 ಮಾರ್ಕ್ಸ್ಗೆ ಬಿಸ್ನೆಸ್ ಒಂದು ಕಂಪಲ್ಸರಿ ಕೇಳ್ತಾರೆ ಆ್ಯಂಡ್ ಇವು 3ಯಲ್ಲಿ ಯಾವ್ದಾರ ಒಂದು ಕೇಳ್ಬೋದು. ಸಮ್ಸು ಬಂದು ಮಾಡ್ಸೋಕ್ಕಾಗಲ್ಲ, ಆನ್ಲೈನ್ ಕ್ಲಾಸಸ್ಸಲ್ಲಿ ಮಾಡಿಸ್ತೀನಿ, ಬೇಕು ಅಂದರೆ ಜಾಯ್ನ್ ಆಗ್ಬೋದು. ಆ್ಯಂಡ್ ಇದಾಗಿರುತ್ತೆ ಚಾಪ್ಟರ್ 1 2 ಮಾರ್ಕ್ಸ್ 4 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸ್. 10 ಮಾರ್ಕ್ಸ್ 2 ಕ್ವಶನ್ ಕೇಳ್ತಾರೆ, 4 ಮಾರ್ಕ್ಸ್ 1 ಕ್ವಶನ್ ಕೇಳ್ತಾರೆ ಆ್ಯಂಡ್ 2 ಮಾರ್ಕ್ಸ್ 1 ಕ್ವಶನ್ ಕೇಳ್ತಾರೆ. ಈ ಚಾಪ್ಟರಿಂದ ನಿಮಗೆ 26 ಮಾರ್ಕ್ಸ್ಗೆ ನಿಮಗೆ ಕೇಳ್ತಾರೆ. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ನೋಡೋಣ ಬನ್ನಿ. ಆ್ಯಂಡ್ ಚಾಪ್ಟರ್ 2 ಕ್ಯಾಪಿಟಲ್ ಗೇನ್, ಅದರಲ್ಲಿ ಬಂದುಬಿಟ್ಟು ನಿಮಗೆ 2 ಮಾರ್ಕ್ಸ್ 4 10 ಆ್ಯಂಡ್ 8 ಅಂದರೆ 4 ಮಾರ್ಕ್ಸು ಕೇಳ್ತಾರೆ ಆ್ಯಂಡ್ 10 ಮಾರ್ಕ್ಸು 8 ಮಾರ್ಕ್ಸು ನಿಮಗೆ ಈ ಚಾಪ್ಟರಿಂದ ಕೇಳ್ತಾರೆ. ಆ್ಯಂಡ್ ಕ್ಯಾಪಿಟಲ್ ಗೇನ್ನಲ್ಲಿ 2 ಮಾರ್ಕ್ಸ್ ಯಾವ್ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನೋಡೋದಾದರೆ, ಮೀನಿಂಗ್ ಆಫ್ ಕ್ಯಾಪಿಟಲ್ ಅಸೆಟ್, ವಾಟ್ ಆರ್ ದ ಅಸೆಟ್ ಇನ್ಕ್ಲೂಡೆಡ್ ಫ್ರಮ್ ದ ಕ್ಯಾಪಿಟಲ್ asset, types of capital gain, types of current asset, what is long term capital gain and example, short term capital gain and example, ಮತ್ತು ಡಿಸ್ಟಿಂಗ್ವಿಷ್ ಬಿಟ್ವೀನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆ್ಯಂಡ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು. ಇದು ಎಲ್ಲ 2 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ಆ್ಯಂಡ್ 4 ಮಾರ್ಕ್ಸ್ಗೆ 10 ಮಾರ್ಕ್ಸ್ಗೆ 8 ಮಾರ್ಕ್ಸ್ಗೆ ಯಾವ್ಯಾವೆಲ್ಲ ಕೇಳ್ಬೋದು ಅಂತ ನೋಡೋಣ. 4 ಮಾರ್ಕ್ಸ್ಗೆ ನಿಮಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಒಂದೇ ಕೇಳ್ಬೋದು, ಇಲ್ಲ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಒಂದೇ ಕೇಳ್ಬೋದು. ಇಲ್ಲ 10 ಮಾರ್ಕ್ಸ್ಗೆ ಕೇಳಂಗಿದ್ರೆ ನಿಮಗೆ ಎರಡು ಕೇಳಿ 4 ಸ್ಟೆಪ್ ಕೊಡ್ತಾರೆ. ಅದರಲ್ಲಿ 2 ಬಂದು ಶಾರ್ಟ್ ಟರ್ಮ್ ಕೇಳಿದ್ರೆ 2 ಬಂದು ಲಾಂಗ್ ಟರ್ಮು, ಇಲ್ಲಾಂದರೆ 3 ಬಂದು ಶಾರ್ಟ್ ಟರ್ಮ್ ಕೇಳಿದ್ರೆ 1 ಬಂದು ಲಾಂಗ್ ಟರ್ಮ್. ಆ ರೀತಿ ನಿಮಗೆ 10 ಮಾರ್ಕ್ಸ್ ಮೇಲೆ ಕ್ವಶನ್ ಅನ್ನೋದನ್ನ ಅರೈಸ್ ಮಾಡ್ತಾರೆ. 8 ಮಾರ್ಕ್ಸ್ ಬಂದುಬಿಟ್ಟು ನಿಮಗೆ ಪ್ರಾವಿಷನ್ ಅಂಡರ್ ಸೆಕ್ಷನ್ 54 to 50G ಅಂದರೆ ಯಾವುದನ್ನ 54 to 50G ಒಳಗಡೆ ಯಾವುದನ್ನ ನಿಮಗೆ ಪ್ರಾವಿಷನ್ ಬರೆಯೋಕ್ಕೆ ಕೇಳ್ಬೋದು. ಸೊ ನೀವು 54ಇಂದ 54G ಗಂಟ ನೀವು ಪ್ರಿಪೇರ್ ಆಗಿರಿ. ಅದನ್ನು ಪ್ರಾವಿಷನ್ ನಾನು ನೋಟ್ಸಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನೋಟ್ಸ್ ಬೇಕು ಅಂದರೆ ನನ್ನ ಹತ್ರ ಅವೈಲೇಬಲ್ ಇದೆ, ಬೇಕು ಅಂದರೆ ವಾಟ್ಸಪ್ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ. ಇದಾಗಿರುತ್ತೆ 4 ಮಾರ್ಕ್ಸ್ 10 ಮಾರ್ಕ್ಸ್ ಆ್ಯಂಡ್ 8 ಮಾರ್ಕ್ಸ್ದು ಕ್ವಶನ್ಸು. ಜಸ್ಟ್ ಏನಿಲ್ಲ, ಶಾರ್ಟ್ ಟರ್ಮು ಲಾಂಗ್ ಟರ್ಮ್ ನಾನು ಫಾರ್ಮೆಟ್ ತೋರಿಸ್ತೀನಿ. ಫಸ್ಟ್ ಒಂದು ಬಂದುಬಿಟ್ಟು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ದು ಫಾರ್ಮೆಟು. ಅಸಿಸಿ ಸ್ಟೇಟಸ್ಸು ಪ್ರೀವಿಯಸ್ ಇಯರು ಅಸೆಸ್ಮೆಂಟ್ ಇಯರು. ಅದರಲ್ಲಿ ಗ್ರಾಸ್ ಸೇಲ್ಸ್ ಕನ್ಸಿಡರೇಷನ್ ಜೊತೆ ಸೆಲ್ಲಿಂಗ್ ಪ್ರೈಸ್ನ ಮೈನಸ್ ಮಾಡಿದ್ರೆ ನಿಮ್ಗೆ ನೆಟ್ ಸೇಲ್ ಕನ್ಸಿಡರೇಷನ್ ಬರುತ್ತೆ. ಅದರಲ್ಲಿ ಆ್ಯಕ್ಚುಯಲ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ನ ಮೈನಸ್ ಮಾಡಿದ್ರೆ ನಿಮಗೆ ಗ್ರಾಸ್ ಟ್ಯಾಕ್ಸೆಬಲ್ ಫ್ರಮ್ ಕ್ಯಾಪಿಟಲ್ ಗೇನ್ ಬರುತ್ತೆ. ಅದರಲ್ಲಿ ಡಿಡಕ್ಷನ್ ಮಾಡಬೇಕು. 54 to 54Gನ ಡಿಡಕ್ಟ್ ಮಾಡಿದ್ರೆ ನಿಮಗೆ ಟ್ಯಾಕ್ಸೆಬಲ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಬರುತ್ತೆ. ಇದು ಬಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ದು ಫಾರ್ಮೆಟು. ಸಮ್ಸ್ ಬಂದು ನಾನು ಕೊಡೋ ನೋಟ್ಸಲ್ಲಿ ಇನ್ಕ್ಲೂಡ್ ಆಗಿರುತ್ತೆ.
ಆ್ಯಂಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ದು ಫಾರ್ಮೆಟ್ ನೋಡೋದಾದ್ರೆ ಸೇಮ್ ಫಾರ್ಮೆಟೇ ಇಲ್ಗಂಟ ಆಗಿರುತ್ತೆ. ಬಟ್ ಇಲ್ಲಿ ಬಂದು ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್, ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇನ್ಕ್ಲೂಡ್ ಆಗಿರುತ್ತೆ. ಬಟ್ ಇದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೂ ಇನ್ನೊಂದು ಫಾರ್ಮುಲಾ ಅಷ್ಟಮಾತ್ ಏನೋ ಅವರು ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಬಂದು ಬಿಫೋರ್ 2001 ಕೊಟ್ಟಿದ್ರೆ ಈ ಫಾರ್ಮುಲಾ ಹಾಕಬೇಕು, ಇಂಪ್ರೂವ್ಮೆಂಟ್ ಕೊಟ್ಟಿದ್ರೆ ನಿಲ್ ಅಂತ ತಗೋಬೇಕು, ಅದನ್ನು ಕನ್ಸಿಡರ್ ಮಾಡೋಂಗಿಲ್ಲ. ಆಫ್ಟರ್ 2001 ಅಂತ ಕೊಟ್ಟಿದ್ರೆ ಈ ಫಾರ್ಮುಲಾ ಹಾಕಬೇಕು, ಅಷ್ಟಮಾತ್ ಇಂಪ್ರೂವ್ಮೆಂಟು ಇಲ್ಲಿ ನಿಲ್ಲು. ಬಟ್ ಆಫ್ಟರ್ 2001 ಅಂತ ಕೊಟ್ಟಿದ್ರೆ ಫಾರ್ಮುಲಾ ಇದಾಗಿರುತ್ತೆ ಇಂಪ್ರೂವ್ಮೆಂಟ್ದು, ಆ್ಯಂಡ್ ಇದ್ರದ್ದು ಫುಲ್ ಫಾರ್ಮ್ಸ್ ಆಗಿರುತ್ತೆ. ಇದು ಜಸ್ಟ್ ಅದನ್ನು ಮಾಡಿ ಆವಾಗ ಹೆಂಗೆ ಡಿಡಕ್ಷನ್ ಕೊಟ್ಟರು ಅದೇ ರೀತಿ ಮಾಡಿದ್ರೆ ನಿಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು ಬರುತ್ತೆ. ಅದು ಬಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ದು ಇದು ಫಾರ್ಮೆಟ್ ಆಗಿರುತ್ತೆ. ಎರಡೂ ನೋಡಿದ್ದಾಯಿತು, ಶಾರ್ಟ್ ಟರ್ಮು ಲಾಂಗ್ ಟರ್ಮು. ಮತ್ತು ಪ್ರಾವಿಷನ್ಸ್ ಕೂಡ ನೋಡ್ತಾ ಹೋಗೋಣ ಹಂಗೆ 54 to 54G ಗಂಟ. ಇದಾಗಿರುತ್ತೆ ಪ್ರಾವಿಷನ್ನು 54ದು. ಯಾವ್ಯಾವ ಅಸೆಟ್ನ ಮತ್ತು ನ್ಯೂ ಅಸೆಟ್ನ ಯಾವುದನ್ನು ಪರ್ಚೇಸ್ ಮಾಡಿದ್ರು ಹೆಂಗೆ ಡಿಡಕ್ಷನ್ ಮಾಡಬೇಕು, ಅದಕ್ಕೆ ಕಂಡೀಷನ್ ಏನು ಅಂತ. ಆ್ಯಂಡ್ ನೆಕ್ಸ್ಟು 54Bದು ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡ್ದು. ನೆಕ್ಸ್ಟು 54Dದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ದು. ಆ್ಯಂಡ್ 54EC ಎನಿ ಕೈಂಡ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು, ಬಾಂಡ್ಸ್ ಅದರ ಥರ. ನೆಕ್ಸ್ಟು ಬಂದು 54F ಅಂತ ಬಂದಾಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ಎಕ್ಸ್ಕ್ಲೂಡಿಂಗ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ. ನೆಕ್ಸ್ಟ್ ಲಾಸ್ಟು 54Gದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆರ್ ಪ್ಲಾಂಟ್ ಆ್ಯಂಡ್ ಮಿಷನರಿದು. ಇದಾಗಿರುತ್ತೆ ಪ್ರಾವಿಷನು. 8 ಮಾರ್ಕ್ಸ್ಗೆ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ, ಇದನ್ನು ಓದ್ಕೊಳ್ಳಿ. ಇದೆಲ್ಲ ಆಗಿರುತ್ತೆ ಚಾಪ್ಟರ್ 2ದು ಕ್ಯಾಪಿಟಲ್ ಗೇನ್ದು ಫಾರ್ಮೇಟ್ಸು. ಸಮ್ಸು ನೋಟ್ಸಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಚಾಪ್ಟರ್ 3 ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಅಂದರೆ ಇದರಲ್ಲಿ ನಿಮಗೆ 4 ಮಾರ್ಕ್ಸ್, 10 ಮಾರ್ಕ್ಸ್, 8 ಮಾರ್ಕ್ಸ್, 2 ಮಾರ್ಕ್ಸ್ನ ಕೇಳ್ತಾರೆ. ನೆಕ್ಸ್ಟು ಚಾಪ್ಟರ್ 3 ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸು ಅನ್ನೋ ಚಾಪ್ಟರ್ ತುಂಬ ಅಂದರೆ ತುಂಬ ಈಸಿ. ಇದನ್ನು ಬಂದು 2 ಮಾರ್ಕ್ಸ್, 4 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸ್ ಕ್ವಶನ್ನ ಕೇಳ್ತಾರೆ. 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ನ ನೋಡೋದಾದರೆ ವಾಟ್ ಡು ಯು ಮೀನ್ ಬೈ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್, ಆಮೇಲೆ ಅದು ಡಿವಿಡೆಂಟ್ದು ಮೀನಿಂಗು, ಮತ್ತು ಟೈಪ್ಸ್ ಆಫ್ ಸೆಕ್ಯೂರಿಟೀಸು, ಮತ್ತು ಅದ್ರದ್ದು ಮೀನಿಂಗು, ಅಂದರೆ ಎಷ್ಟು ಟೈಪ್ಸು 2 ಟೈಪ್ಸ್ ಇದೆ, ಟ್ಯಾಕ್ಸ್ ಫ್ರೀ ಒಂದು, ಲೆಸ್ ಟ್ಯಾಕ್ಸ್ ಅಂತ, ಅದ್ರದ್ದು ಮೀನಿಂಗ್ಸು. ಆ್ಯಂಡ್ ಕ್ಯಾಶುವಲ್ ಇನ್ಕಮ್ ಅಂದರೆ ಏನು, ಕ್ಯಾಶುವಲ್ ಇನ್ಕಮ್ನ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ 2 ಮಾರ್ಕ್ಸ್ಗೆ ನಿಮಗೆ ಕೇಳ್ತಾರೆ ಚಾಪ್ಟರ್ 3ಯಲ್ಲಿ. ಆ್ಯಂಡ್ 4 ಮಾರ್ಕ್ಸು 10 ಮಾರ್ಕ್ಸ್ ಕೇಳ್ತಾರೆ, 8 ಮಾರ್ಕ್ಸ್ ಈ ಚಾಪ್ಟರಿಂದ ಕೇಳಲ್ಲ. ಆ್ಯಂಡ್ 4 ಮಾರ್ಕ್ಸ್ಗೆ ಬಂದು ನಿಮಗೆ ಅದೇ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳ್ತಾರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಐಟಮ್ಸ್ನ. ನಿಮಗೆ 4 ಮಾರ್ಕ್ಸ್ಗೆ ಆದರೆ ನಿಮಗೆ ಒಂದು 5 ಐಟಮ್ಸ್ನ ಕೊಟ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಾರೆ. ಬಟ್ 10 ಮಾರ್ಕ್ಸ್ಗೆ ಆದರೆ ನಿಮಗೆ ಡಿಡಕ್ಷನ್ನು ಕೇಳ್ತಾರೆ, ಆ್ಯಂಡ್ ಅದರ್ ಸೋರ್ಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸು ಕೇಳ್ತಾರೆ. 10 ಮಾರ್ಕ್ಸ್ಗೆ ಒಂದು 10 ಐಟಮ್ಸ್ನ ಕೊಡ್ತಾರೆ, 4 ಮಾರ್ಕ್ಸ್ಗೆ 4 ಐಟಮ್ಸ್ನ ಕೊಟ್ಬಿಟ್ಟು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನ ಕಂಡಿಡಿ ಅಂತ ಹೇಳ್ತಾರೆ. ಓಕೆ, ಇದು ಆಗಿರುತ್ತೆ ಚಾಪ್ಟರ್ 3ದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ದು ಇಂಪಾರ್ಟೆಂಟ್ ಕ್ವಶನ್. 2 ಮಾರ್ಕ್ಸ್, 4 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸ್ನ ಕೇಳ್ತಾರೆ ನಿಮಗೆ. ಓಕೆ, ಚಾಪ್ಟರ್ 3 ಆಯ್ತಲ್ಲ. ನೆಕ್ಸ್ಟು ಚಾಪ್ಟರ್ 4, 5 ಇದೆ. ಓಕೆ, ನೋಡೋಣ ಬನ್ನಿ. ಆ್ಯಂಡ್ ಚಾಪ್ಟರ್ 4ನ ನೋಡೋದಾದರೆ ನಾವು ಅದರಲ್ಲಿ 2 ಮಾರ್ಕ್ಸ್, 4 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸ್ನ ನಿಮ್ಗೆ ಕೇಳ್ತಾರೆ. 8 ಮಾರ್ಕ್ಸ್ ಈ ಚಾಪ್ಟರಿಂದ ಕೇಳಲ್ಲ. ಆ್ಯಂಡ್ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡೋದಾದರೆ ವಾಟ್ ಆರ್ ದ ಡಿಡಕ್ಷನ್ ಟು ಬಿ ಕ್ಲೇಮ್ ಅಂಡರ್ ಸೆಕ್ಷನ್ 80C to 80U, ಅಂದರೆ ಯಾವ್ಯಾವೆಲ್ಲ ಡಿಡಕ್ಷನ್ನ ಕ್ಲೇಮ್ ಮಾಡ್ತಾರೆ ಅನ್ನೋದು ಇರುತ್ತೆ. ನಾನು ಸಿಂಪಲಾಗಿ ಬರೆದಿದ್ದೀನಿ, ಅದನ್ನು ಜಸ್ಟ್ ತೋರಿಸ್ತೀನಿ. ಆ್ಯಂಡ್ ಇದಾಗಿರುತ್ತೆ 80C to 80U ಯಾವುದ್ಯಾವ್ದೆಲ್ಲ ತಗೋಬೇಕು ಡಿಡಕ್ಷನ್ನು ಅಂತ ಕೊಟ್ಟರೆ, ಇದರಲ್ಲಿ ಬಂದು ಸಬ್ ಪಾಯಿಂಟ್ಸ್ ಇದೆ, ಅದು ಬಂದು ನಾನು ನೋಟ್ಸ್ ಕೊಡೋದ್ರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ, ಅದನ್ನು ನೀವು ಬರೀಬೇಕಾಗಿರುತ್ತೆ. ಜಸ್ಟ್ ಇದು ರೆಫರೆನ್ಸ್ ಪರ್ಪಸ್ಗೆ. ಅಕಸ್ಮಾತ್ ಪೆನ್ಷನ್ ಫಂಡ್ ಅಂತ ಕೊಟ್ಬಿಟ್ರೆ ಅದರಲ್ಲಿ ಬಂದು LIC ಪೆನ್ಷನ್ ಫಂಡ್ ಅಂತ ಬರುತ್ತೆ, ಅದನ್ನು ತಗೋಬೇಕಾಗಿರುತ್ತೆ. ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಕೊಟ್ಟರೆ ಅದರಲ್ಲಿ ಎಂಪ್ಲಾಯರು, ಎಂಪ್ಲಾಯಿ, ಓನ್ ಕಾಂಟ್ರಿಬ್ಯೂಷನ್ ಅದೆಲ್ಲ ಬರುತ್ತೆ, ಅದನ್ನು ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಅದೆಲ್ಲ ನಾನು ಕೊಡೋ ನೋಟ್ಸಲ್ಲಿ ಅವೈಲಬಲ್ ಇದೆ. ಆ್ಯಂಡ್ ಇದಾಗಿರುತ್ತೆ, ಶಾರ್ಟಾಗಿ ಬರ್ಕೊಂಡಿರೋದಷ್ಟೇ ಇದು 80U ಗಂಟ. ಇದನ್ನು ಪ್ರತಿಯೊಂದು ನೀವು ಬಯಟ್ ಹಾಕ್ಕೊಂಡು ಹೋಗಬೇಕು. ಇದು ಬಂದು 10 ಮಾರ್ಕ್ಸ್ಗಲ್ಲೂ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಎಕ್ಸ್ಪ್ಯಾಂಡ್ ಪ್ಯಾನ್ ಆ್ಯಂಡ್ TDS ಆ್ಯಂಡ್ TCS, ಅಂದರೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು. ಆ್ಯಂಡ್ ಮೀನಿಂಗ್ ಆಫ್ TDS ಮೀನಿಂಗು, ಅಡ್ವಾನ್ಸ್ ಟ್ಯಾಕ್ಸ್ ಮೀನಿಂಗು, ಮತ್ತು ಡ್ಯೂ ಡೇಟ್ಸ್ ಫಾರ್ ದ ಪೇಮೆಂಟ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್, ಅಂದರೆ ಏನು ಡ್ಯೂ ಡೇಟ್ಸ್ನ ಸ್ವಲ್ಪ ಓದ್ಕೊಂಡೋಗಿ, ಅದನ್ನು ಬೇಕಂದರೆ ವೆಯ್ಟ್. ಇದಾಗಿರುತ್ತೆ ಡ್ಯೂ ಡೇಟ್ಸು ಅಡ್ವಾನ್ಸ್ ಟ್ಯಾಕ್ಸ್ದು. ಇದನ್ನು ಕೇಳ್ಬೋದು 2 ಮಾರ್ಕ್ಸ್ಗೆ, ಇಲ್ಲಿಂದ ಇಲ್ಲಿ ಗಂಟ ಓದ್ಕೊಂಡೋಗಿ.
ಆ್ಯಂಡ್ ಪ್ರಾವಿಷನ್ ಫಾರ್ ಅಂಡರ್ ಸೆಕ್ಷನ್ 80 GG ಅಂದರೆ 80C ಇಂದ 80U ಗಂಟ ನೀವು ಪ್ರಾವಿಷನ್ ಆವಾಗೆ ನಾನು ತೋರಿಸಿದ್ನಲ್ಲ ಅದು ಸಬ್ಸೆಕ್ಷನ್ ಅದು ಬರುತ್ತಲ್ವ, ಅದನ್ನು ಪ್ರತಿಯೊಂದು ನೀವು ಓದ್ಕೊಂಡು ಹೋಗ್ಬೇಕಾಗಿರುತ್ತೆ. 4 ಮಾರ್ಕ್ಸ್ಗೆ ನಿಮಗೆ ಕೇಳ್ತಾರೆ ಇಂಥದ್ದನ್ನು. 80U ಇಂದ 80C ಗಂಟ ಅದ್ರ ನಡುವೆ ಅಂದರೆ ಅದ್ರ ಬಿಟ್ವೀನ್ ಯಾವ್ದು ಬರುತ್ತೋ ಅದನ್ನ ಎಲ್ಲ ನೀವು ಬಯಟ್ ಹಾಕ್ಕೊಂಡು ಹೋಗಿದ್ರೆ ಮಾತ್ರ ಈ 4 ಮಾರ್ಕ್ಸ್ನ ಅಟೆಂಡ್ ಮಾಡೋಕ್ಕಾಗಲು ಈ ಚಾಪ್ಟರಿಂದ. ಆ್ಯಂಡ್ ನೆಕ್ಸ್ಟ್ 10 ಮಾರ್ಕ್ಸ್ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಇನ್ಕಮ್ ಆ್ಯಂಡ್ ಟ್ಯಾಕ್ಸೆಬಲ್ ಇನ್ಕಮ್. ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಡಿಡಕ್ಷನ್ ಅನ್ನೋದನ್ನ ಕೊಟ್ಟು, ಅಂದರೆ ನಾನು ಹೇಳಿಲ್ಲ ಡಿಡಕ್ಷನ್ 80C to 80U ಅದನ್ನು ಕೊಟ್ಟು ಅವ್ರು ಕೊಟ್ಟಿರ್ತಾರೆ, ಜಸ್ಟ್ ನೀವು ಐಡೆಂಟಿಫೈ ಮಾಡಿಬಿಟ್ಟು ಮಾಡ್ಕೊತಾ ಹೋಗಬೇಕು. ಡಿಡಕ್ಷನ್ ಇದು ಕೂಡ ಅದೇ ಆಗಿರುತ್ತೆ. ಇದರಲ್ಲಿ ನಿಮಗೆ 10 ಮಾರ್ಕ್ಸ್ಗೆ ಒಂದು ಕ್ವಶನ್ ಕಂಪಲ್ಸರಿ ಕೇಳ್ತಾರೆ. ಮತ್ತು ಕ್ಯಾಲ್ಕುಲೇಷನ್ ಆಫ್ TDS ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಒಂದು ಫಾರ್ಮ್ಯಾಟ್ ತೋರಿಸ್ತೀನಿ. TDS ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫಾರ್ಮುಲಾಸ್ ಫಸ್ಟು 5 ಹೆಡ್ಸ್ ಆಫ್ ಇನ್ಕಮ್ ತಗೋಬೇಕು, ಆಮೇಲೆ ಏನಾರ ಲೆಸ್ ಇದ್ದರೆ ಲೆಸ್ ಮಾಡ್ಕೋಬೇಕು, ಆಮೇಲೆ ಡಿಡಕ್ಷನ್ ಕೊಡಬೇಕು 80C to 80Uದು, ಆಮೇಲೆ ನೀವು ಸರ್ಚಾರ್ಜು ಮತ್ತು ಏನಾರ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ಸು ಇದ್ದರೆ ನೀವು ಒಂದು ಹ್ಯಾಡ್ ಮಾಡಬೇಕು. ಮತ್ತು ಲಾಸ್ಟಲ್ಲಿ ನೀವು ಏನಾರ TDS ಅಡ್ವಾನ್ಸ್ ಟ್ಯಾಕ್ಸು ಮತ್ತು ಅದು ಕೊಟ್ಟಿದ್ರೆ ನೀವು ಅದನ್ನು ಕೂಡ ಸಹ ಮೈನಸ್ ಮಾಡ್ಕೋಬೇಕು. ಆಮೇಲೆ ಅಡ್ವಾನ್ಸ್ ಟ್ಯಾಕ್ಸ್ ಬರುತ್ತೆ. ಅಡ್ವಾನ್ಸ್ ಟ್ಯಾಕ್ಸ್ ಬರುತ್ತೆ. ಇದು ಬಂದು ಫಾರ್ಮೇಟ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್ದು TDSದಲ್ಲ, ಐ ಆಮ್ ಸಾರಿ. ಆ್ಯಂಡ್ ಇದನ್ನು ನೋಡ್ಕೊಬಿಡ, ಆಮೇಲೆ TDS ತೋರಿಸ್ತೀನಿ. ಅಡ್ವಾನ್ಸ್ ಟ್ಯಾಕ್ಸ್ ಬರುತ್ತೆ. ಅಡ್ವಾನ್ಸ್ ಟ್ಯಾಕ್ಸ್ ಬಂದಿದ್ದಾದಮೇಲೆ ನೀವು ಡ್ಯೂ ಡೇಟ್ಸ್ನ ಅಡ್ವಾನ್ಸ್ ಟ್ಯಾಕ್ಸ್ ಮೇಲೆ ಮಾಡ್ತಾ ಹೋಗ್ಬೇಕು. ಆವಾಗೆ ತೋರಿಸಿದ್ನಲ್ವ, ಜಸ್ಟ್ ಇದನ್ನು ಮಾಡ್ತಾ ಹೋಗ್ಬೇಕು. ಲಾಸ್ಟಾಗಿ ಬಂದಿರೋ ವ್ಯಾಲ್ಯೂನ ನೀವು ಹಾಕ್ಕೊಂಡು 50%, 30%, 30, 25 ಕೊಡಬೇಕು. ಅದರಲ್ಲಿ ಬಂದಿರುತ್ತಲ್ಲ ಕೊಟ್ಟಿರೋ ವ್ಯಾಲ್ಯೂ, ಅದು ಟ್ಯಾಲಿ ಆಗಬೇಕು. ನೀವು ಹಾಕಿರೋ ಇಲ್ಲಿ ಬಂದಿರೋ ವ್ಯಾಲ್ಯೂಗೆ ಅದು ಟ್ಯಾಲಿ ಆದರೆ ನೀವು ಮಾಡಿ ಸಮ್ ಕರೆಕ್ಟ್ ಅಂತ. ಇದು ಬಂದು ಅಡ್ವಾನ್ಸ್ ಟ್ಯಾಕ್ಸ್ದಾಗಿರುತ್ತೆ. ಕ್ಯಾಲ್ಕುಲೇಷನ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್ದು. TDS ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ತೋರಿಸ್ತೀನಿ ಇವಾಗ. TDS ಬಂದು ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಸೆಟ್ಸ್ ಆಫ್ ಇನ್ಕಮ್ TDS ರೇಟು, TDS ಅಮೌಂಟ್ಸು ಈ ಥರ ನಿಮಗೆ ಕೊಟ್ಟಿರ್ತಾರೆ. ಪ್ರತಿಯೊಂದು ಸಹ ನನ್ನ ನೋಟ್ಸಲ್ಲಿ ಇದೆ ಇರೋದು, ಆ ಥರ ಕೊಟ್ಟಿರ್ತಾರೆ. ಅದಕ್ಕೆ ನೀವು TDS ರೇಟ್ಸ್ನ ಪರ್ಸೆಂಟೇಜ್ನ ಹಾಕ್ಕೊಂಡು ಮಾಡ್ತಾ ಹೋಗ್ಬೇಕು. ಇವು ಪರ್ಸೆಂಟೇಜ್ ಆಗಿರುತ್ತೆ. ಒಂದು 5-6 ಸಮ್ಸ್ ಪ್ರಾಕ್ಟೀಸ್ ಮಾಡಿಬಿಟ್ರೆ ನಿಮಗೆ ತುಂಬ ಈಸಿ ಅನಿಸುತ್ತೆ ಈ ಸಬ್ಜೆಕ್ಟು. ಆ್ಯಂಡ್ ಇಲ್ಲಿ ಗಂಟ ಆಗಿರುತ್ತೆ TDS ರೇಟ್ಸು. ಓಕೆ, ನೆಕ್ಸ್ಟ್. ಆ್ಯಂಡ್ ಆಯಿತು, ಅಡ್ವಾನ್ಸ್ ಟ್ಯಾಕ್ಸ್ ಹೆಂಗೆ ಮಾಡೋದು, TDS ಹೆಂಗೆ ಮಾಡೋದು, ಡಿಡಕ್ಷನ್ ಹೆಂಗೆ ಮಾಡೋದು ಅಂತ ಗೊತ್ತಾಯಿತು. ಆ್ಯಂಡ್ ಇದನ್ನು ನೋಟ್ಸಲ್ಲಿ ಅವೈಲಬಲ್ ಇರುತ್ತೆ. ಇದು 80C to 80U ಆ್ಯಂಡ್ 2 ಮಾರ್ಕ್ಸ್ ಚಾಪ್ಟರ್ 4. ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ ನೋಡ್ಬಿಡೋಣ. ಆ್ಯಂಡ್ ಲಾಸ್ಟ್ 5th ಚಾಪ್ಟರು ಇದು ಅಸೆಸ್ಮೆಂಟ್ ಪ್ರೊಸೀಜರ್ ಅಂತ. ಆ್ಯಂಡ್ ಇದರಲ್ಲಿ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ನೋಡೋದಾದರೆ ಮೀನಿಂಗ್ ಆಫ್ ಅಸೆಸ್ಮೆಂಟ್ ಪ್ರೊಸೀಜರು ಮತ್ತು ITR ಮತ್ತು ವೈ ಫೈಲಿಂಗ್ ಆಫ್ ಇನ್ಕಮ್ ಟ್ಯಾಕ್ಸ್ ಇಸ್ ನೆಸೆಸರಿ, ಅಂದರೆ ಇನ್ಕಮ್ ಟ್ಯಾಕ್ಸು ಫೈಲ್ ಮಾಡೋದು ಯಾಕೆ ನೆಸೆಸರಿ ಅಂತ, ಟೈಪ್ಸ್ ಆಫ್ ITRಸು. ಆ್ಯಂಡ್ ಇದು ಬಂದು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್. 4 ಮಾರ್ಕ್ಸ್ ಯಾವುದೆಲ್ಲ ಕೇಳ್ಬೋದು. 4 ಮಾರ್ಕ್ಸ್ಗೆ ನಿಮಗೆ ಕಂಪಲ್ಸರಿ ಟ್ಯಾಕ್ಸ್ ಲಯಬಿಲಿಟಿನ ಕಂಡುಹಿಡಿಯೋಕೆ ಕೇಳ್ತಾರೆ. ಟ್ಯಾಕ್ಸ್ ಲಯಬಿಲಿಟಿ ಯಾವ ರೀತಿ ಕಂಡುಹಿಡಿಯೋದು ಆ್ಯಂಡ್ ಟೋಟಲ್ ಇನ್ಕಮ್ನ ಯಾವ ರೀತಿ ಕಂಡುಹಿಡಿಯೋದು ಅನ್ನೋದನ್ನು ನಿಮಗೆ ಫಾರ್ಮೇಟ್ ತೋರಿಸ್ತೀನಿ. ಫಸ್ಟ್ ಬಂದು ಟೋಟಲ್ ಇನ್ಕಮ್ನ ಯಾವ ರೀತಿ 5 ಹೆಡ್ಸ್ ಆಫ್ ಇನ್ಕಮ್ ತಗೋಬೇಕು, ಎಕ್ಸ್ಕ್ಲೂಡಿಂಗ್ ಕ್ಯಾಶುವಲ್ ಇನ್ಕಮ್ನ. ಆಮೇಲೆ ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ, ಅದರಲ್ಲಿ ಡಿಡಕ್ಷನ್ ಮಾಡಿ ನೀವು ಎಕ್ಸಾಮ್ ಮಾಡಿರ್ತೀರಲ್ಲ ಕ್ಯಾಶುವಲ್ ಇನ್ಕಮ್ನ ಮತ್ತು LTCGನ, ಅದನ್ನು ಹ್ಯಾಡ್ ಮಾಡ್ಕೊಂಡು ತಗೊಂಡ್ರೆ ನಿಮಗೆ ಟೋಟಲ್ ಟ್ಯಾಕ್ಸೆಬಲ್ ಇನ್ಕಮ್ ಬರುತ್ತೆ. ಟೋಟಲ್ ಇನ್ಕಮ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಈ ರೀತಿ ನೀವು ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಬಂದು ಟ್ಯಾಕ್ಸ್ ಲಯಬಿಲಿಟಿ. ಇವಾಗ 4 ಮಾರ್ಕ್ಸ್ ಕೇಳಿದ್ದಾರಲ್ಲ, ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಕ್ಯಾಶುವಲ್ ಇನ್ಕಮ್ನ ತಗೊಂಡಿರ್ತೀರಲ್ಲ ಅದ್ರ ಮೇಲೆ 30% ಕ್ವಶನಲ್ಲಿ ಕೊಟ್ಟಿದ್ರೆ ಮಾತ್ರ, ಮತ್ತು LTCGನ ಕೊಟ್ಟಿದ್ರೆ 20% ತಗೊಬಾಡಬೇಕು. ಮತ್ತು ಇಲ್ಲಿ ನೀವು ಇದು ಟೋಟಲ್ ಇನ್ಕಮ್ ಬಂದಿರುತ್ತಲ್ಲ ಅದರಲ್ಲಿ ಕ್ಯಾಶುವಲ್ ಇನ್ಕಮ್ನ LTCGನ ಮೈನಸ್ ಮಾಡಿಬಿಟ್ಟು ನೀವು ಸ್ಲ್ಯಾಬ್ ರೇಟ್ಸ್ನ ಕೊಡಬೇಕಾಗಿರುತ್ತೆ. ರೇಟು ಅಂದರೆ ಅಕಸ್ಮಾತ್ ಅವ್ರೇನಾದ್ರು ನ್ಯೂ ಸ್ಲ್ಯಾಬ್ ರೇಟ್ನ ಮತ್ತು ಹೋಲ್ಡ್ ಸ್ಲ್ಯಾಬ್ ರೇಟು ನ್ಯೂ ಸ್ಲ್ಯಾಬ್ ರೇಟ್ನ ಕೇಳಿದರೆ ಅದ್ರ ಬೇಸ್ ಮೇಲೆ ನೀವು ಕೊಡಬೇಕಾಗಿರುತ್ತೆ. ಇದು ಬಂದುಬಿಟ್ಟು ಓಲ್ಡು, ಇದು ಬಂದುಬಿಟ್ಟು ನೀವು ಓಲ್ಡ್ ಪ್ರಕಾರ ಕೇಳಿದರೆ ಓಲ್ಡ್ ಪ್ರಕಾರ, ನ್ಯೂ ಪ್ರಕಾರ ಕೇಳಿದರೆ ನ್ಯೂ ಪ್ರಕಾರ ನೀವು ಕೊಡಬೇಕಾಗಿರುತ್ತೆ.
ಅದೆಲ್ಲ ಕೊಟ್ಟಿದ್ದಾದ್ಮೇಲೆ ನೀವು ಸರ್ಚಾರ್ಜು ಮತ್ತು ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ನ ಸರ್ಚಾರ್ಜ್ ಬಂದು 15 ಲ್ಯಾಕ್ಕಿಂತ ಮೇಲೆ ಇದ್ದರೆ ಮಾತ್ರ ಸರ್ಚಾರ್ಜ್ನ ಕೊಡಬೇಕು, ಇಲ್ಲಾಂದರೆ ಕೊಡ್ಕೂಡ್ದು. 4% ಅಂದರೆ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಕಂಪಲ್ಸರಿ ನೀವು 4% ಕೊಡಲೇಬೇಕು. ಅದು ಕೊಟ್ಟಿದ್ದಾದ್ಮೇಲೆ ಟ್ಯಾಕ್ಸ್ ಲಯಬಿಲಿಟಿ ಬರುತ್ತೆ. ಇಷ್ಟೇ ಟ್ಯಾಕ್ಸ್ ಲಯಬಿಲಿಟಿ ಈಸಿ ಕಂಡುಹಿಡಿಯೋಕ್ಕೆ. ಆ್ಯಂಡ್ ಟೋಟಲ್ ಇನ್ಕಮ್ ಫಾರ್ಮೆಟ್ ಗೊತ್ತಾಯ್ತಲ್ಲ ಯಾವ ರೀತಿ ಕಂಡುಹಿಡಿಯೋದು ಅಂತ. ಆ್ಯಂಡ್ ಟ್ಯಾಕ್ಸ್ ಲಯಬಿಲಿಟಿ ಕಂಡುಹಿಡಿಯೋಕ್ಕೆ ಪಕ್ಕ 4 ಮಾರ್ಕ್ಸ್ ಕೇಳ್ತಾರೆ. ಆ್ಯಂಡ್ 10 ಮಾರ್ಕ್ಸ್ಗೆ ನಿಮಗೆ 2 ಕೇಳ್ತಾರೆ, ಟೋಟಲ್ ಇನ್ಕಮ್ ಆ್ಯಂಡ್ ಟ್ಯಾಕ್ಸ್ ಲಯಬಿಲಿಟಿ ಕೂಡ. ಆ್ಯಂಡ್ ಈ ಚಾಪ್ಟರಲ್ಲಿ ನಿಮಗೆ 8 ಮಾರ್ಕ್ಸ್ನ ಕೇಳಿದ್ದಾರೆ 2024 ಕ್ವಶನ್ ಪೇಪರಲ್ಲಿ. ಅದು 8 ಮಾರ್ಕ್ಸ್ ಯಾವ್ಯಾವೆಲ್ಲ ಕೇಳ್ಬೋದು ಅಂದರೆ ಡ್ಯೂ ಡೇಟ್ಸ್ ಆಫ್ ಫೈಲಿಂಗ್ ರಿಟರ್ನ್ಸು, ಪ್ರೊಸೆಸ್ ಆಫ್ ಫೈಲಿಂಗ್ ಆಫ್ ರಿಟರ್ನ್ಸು, ಈ ಫೈಲಿಂಗ್ ರಿಟರ್ನ್ಸ್ ಪ್ರೊಸೀಜರು, ಟೈಪ್ಸ್ ಆಫ್ ಅಸೆಸ್ಮೆಂಟ್ ಪ್ರೊಸೀಜರು, ಮತ್ತು ಪ್ರೊಸೀಜರ್ ಫಾರ್ ಒಬ್ಟೇನಿಂಗ್ ಪ್ಯಾನು ಬೋತ್ ನ್ಯೂ ಆ್ಯಂಡ್ ಓಲ್ಡ್ ಸ್ಯಾಬ್ರೇಟ್ಸು. ಇದಾಗಿರುತ್ತೆ 8 ಮಾರ್ಕ್ಸ್ ಕ್ವಶನ್ಸು. ಈ ಕ್ವಶನ್ಸ್ನ ಕೇಳೋದು ಇಂಪಾರ್ಟೆಂಟ್ ಕ್ವಶನ್. 10 4 2 ಮಾರ್ಕ್ಸು ಇವೆಲ್ಲ ಆಗಿರುತ್ತೆ. ಚಾಪ್ಟರ್ 5 ಅಸೆಸ್ಮೆಂಟ್ ಪ್ರೊಸೀಜರ್ದು ಇಂಪಾರ್ಟೆಂಟ್ ಕ್ವಶನ್ಸು. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ. ನಿಮ್ಗೆ ಏನಾನ ಅರ್ಥ ಆಗಿ ನಂಗೆ ಅರ್ಥ ಆಯಿತು, ಈಸಿ ಆಗಿಸ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಪ್ಲೀಸ್, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮ್ಗೆ ಏನಾದ್ರು ನೋಟ್ಸ್ ಬೇಕು, ಇದೆಲ್ಲ ಅರ್ಥ ಆಯಿತು ಬಟ್ ನನಗೆ ಸಮ್ಸ್ ಇಲ್ಲ ಮಾಡೋಕ್ಕೆ ಅಂದರೆ ನೋಟ್ಸ್ ಕೂಡ ನನ್ನ ಹತ್ರ ಅವೈಲಬಲ್ ಇದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದರಲ್ಲಿ ಕ್ಲಿಕ್ ಮಾಡಿ ನೀವು ಮೆಸೇಜ್ ಮಾಡ್ಬೋದು, ಇಲ್ಲ ಇದ್ರ ಮೇಲೇ ಬರ್ತಿರುತ್ತೆ. ಜಸ್ಟ್ ನೀವು ಮೆಸೇಜ್ ಮಾಡಿ ನಿಮ್ಗೆ ನೋಟ್ಸ್ ಅನ್ನೋದು ಸೆಂಡ್ ಆಗುತ್ತೆ. ಬಟ್ ಆನ್ಲೈನ್ ಕ್ಲಾಸಸ್ಸು ಬೇಕು, ಪ್ರತಿಯೊಂದು ಫಾರ್ಮೇಟ್ಗೂ ನನಗೆ ಆನ್ಸರ್ಸ್ ಬೇಕು, ನಾನು ಎಕ್ಸ್ಪ್ಲೈನ್ ಮಾಡಿಸ್ಕೋಬೇಕು ಅಂತಿದ್ರೆ ಆನ್ಲೈನ್ ಕ್ಲಾಸಸ್ ಜಾಯ್ನ್ ಆಗ್ಬೋದು. ಬೇಕು ಅಂದರೆ ಅದ್ರ ಕೂಡ ನಂಬರ್ ಕೊಟ್ಟಿರ್ತೀನಲ್ಲ, ಅಲ್ಲಿ ಮೆಸೇಜ್ ಮಾಡಿ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅದ್ರ ಬಗ್ಗೆ ಕೊಡ್ತೀನಿ. ಓಕೆ, ಸಿ ನೆಕ್ಸ್ಟ್ ವೀಡಿಯೋ ಇದಾಗಿರುತ್ತೆ. ಅಂದರೆ ಸೆಕೆಂಡ್ ಸಬ್ಜೆಕ್ಟ್ದು ಎಕ್ಸಾಮ್ ಆಗಿರುತ್ತೆ. ಸೊ ಸೆಕೆಂಡ್ ವೀಡಿಯೋ ಆಗ್ತಿದ್ದೀನಿ. ಫಸ್ಟ್ ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಯಾರು ನೋಡಿಲ್ಲ ಒಂದ್ಕಿಂತ ಚೆಕ್ಔಟ್ ಮಾಡಿ. ಓಕೆ, ಸಿ ನೆಕ್ಸ್ಟ್ ವೀಡಿಯೋ.